ಒಂದೂರಿನಲ್ಲಿ ಪ್ರಭಾಕರ್ ಅನ್ನುವ ಒಬ್ಬ ವ್ಯಕ್ತಿ ಇದ್ದ. ಅವನು ತುಂಬಾ ದೊಡ್ಡ ಶ್ರೀಮಂತನಾಗಿದ್ದ. ಆದ್ರಿಂದಾನೇ ಊರಿನವರು ಎಲ್ರೂ ಕೂಡ ಪ್ರಭಾಕರ್ಗೆ ತುಂಬಾನು ಮರ್ಯಾದೆ ಕೊಡ್ತಾ ಇದ್ರು. ಅದು ಮಾತ್ರವಲ್ಲ, ಊರಿನವರಿಗೆ ಏನೇ ಸಮಸ್ಯೆ ಬಂದ್ರೂ ಸರಿ, ತಕ್ಷಣ ಅವರು ಪ್ರಭಾಕರ್ನ ಹೋಗಿ ನೋಡಿ ಅವನ ಹತ್ರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋರು. ಅವ್ರ ಸಮಸ್ಯೆಗಳನ್ನ ಪ್ರಭಾಕರ್ ಸರಿ ಮಾಡ್ತಿದ್ದ. ಹಾಗೆ ಕೆಲವು ದಿನಗಳಲ್ಲೇ ಆ ಊರಿಗೆ ತುಂಬಾ ಮುಖ್ಯಸ್ಥನಾದ ಪ್ರಭಾಕರ್. ಹಾಗೆ ಊರಿನವರನ್ನ ಅವನು ಚೆನ್ನಾಗಿ ನೋಡ್ಕೊಳ್ತಾನೂ ಇದ್ದ. ಇವಾಗ ಅವನೇ ಆ ಊರಿಗೆ ಮುಖ್ಯಸ್ಥ ಅನ್ನೋದ್ರಿಂದ ಇನ್ನೂ ಸುಮಾರು ಹಣ ಸಂಪಾದನೆ ಮಾಡಕ್ಕೆ ಶುರು ಮಾಡ್ದ. ಮೊದ್ಲಿಗಿಂತಾನು ಇವಾಗ ಅವನು ತುಂಬಾ ದೊಡ್ಡ ಶ್ರೀಮಂತನಾಗಿದ್ದ. ಪ್ರಭಾಕರ್ ಎಷ್ಟೇ ಸಂಪಾದನೆ ಮಾಡಿದ್ರು, ಅವನ ಹತ್ರ ಎಷ್ಟೇ ಹಣ ಇದ್ರೂ ಸರಿ, ದಾನ ಅಂತ ₹1 ಕೂಡ ಅವನು ಮಾಡೋನಲ್ಲ. ನಿಜ ಹೇಳ್ಬೇಕು ಅಂದ್ರೆ ದೇವ್ರು ಹುಂಡಿಗೆ ಕೂಡ ₹1 ಹಾಕಲ್ಲ. ಪ್ರಭಾಕರ್ ಹೆಂಡತಿ ಹೆಸರು ಕೋಮಲಿ. ಕೋಮಲಿ ಸಾಯಿಬಾಬನ ಭಕ್ತೆಯಾಗಿದ್ಲು. ಪ್ರತಿದಿನ ಅವಳು ಸಾಯಿಬಾಬಾಗೆ ಪೂಜೆನೂ ಮಾಡ್ತಾ ಇದ್ಲು. ಇಲ್ಲಿ ನೋಡು ಕೋಮಲಿ, ಗೋಡ್ರೇಜಲ್ಲಿ ಇಟ್ಟಿದ್ದ 10,000 ಕಾಣ್ತಾ ಇಲ್ಲ. ನೀನೇನಾದ್ರೂ ತೆಗ್ದಿದ್ಯಾ? ಹೌದ್ರಿ, ನೆನ್ನೆ ಗುರುವಾರ ಅಲ್ವಾ, ನಾನು ಸಾಯಿಬಾಬಾ ದೇವಸ್ಥಾನದಲ್ಲಿ ಊರಿನವ್ರಿಗೆ ಎಲ್ರಿಗೂ ಅನ್ನದಾನ ಏರ್ಪಾಡು ಮಾಡಿದ್ದೆ. ನೀವು ಊರಿಗೋಗಿ ಬರಕ್ಕೆ 4 ದಿನ ಆಯ್ತಲ್ವಾ, ನೀವು ಇವಾಗ ತಾನೇ ಊರಿಗೆ ಬಂದಿದ್ದು, ಅದಕ್ಕೆ ನಿಮ್ಮ ಹತ್ರ ವಿಷಯ ಹೇಳಿಕ್ಕಾಗ್ಲಿಲ್ಲ. ಅನ್ನದಾನ ಮಾಡೋದಕ್ಕೋಸ್ಕರ ನಾನೇ ₹10,000 ತೆಗ್ದಿದ್ದು. ಹಾಗೆ ಕೋಮಲಿ ಹೇಳಿದನ್ನ ಕೇಳಿ ಪ್ರಭಾಕರ್ಗೆ ತುಂಬಾನೇ ಕೋಪ ಬಂತು. ತಕ್ಷಣ ಪ್ರಭಾಕರ್ ಕೋಮಲಿನ ಬೈತಾ ಇದ್ದ. ಅನಾವಶ್ಯಕವಾಗಿ 10,000ವನ್ನು ದಾನವಾಗಿ ಕೊಟ್ಟಿದ್ದೀಯ. ₹10,000ಗೆ ನೀನು ರೇಷ್ಮೆ ಸೀರೆ ತಗೊಂಡಿದ್ರು ನಾನೇನು ಬೇಜಾರು ಮಾಡ್ತಿತ್ತಿಲ್ಲ. ಆದರೆ ನೀನು ಎಲ್ರಿಗೂ ದಾನ ಮಾಡಿದೆಯಲ್ವಾ, ಅದೇ ನನಗೆ ಕೋಪ ಬರ್ತಾ ಇರೋದು. ಅಂದರೆ ನೀನು ದಾನ ಧರ್ಮ ಮಾಡಿ ನಿನಗೇನಾದರೂ ಸಿಗುತ್ತಾ? ಇಲ್ಲ ತಾನೇ, ನಿನ್ನ ಕೈಯಿಂದ ತಾನೇ ಹಣ ಖರ್ಚಾಗೋದು. ಹಾಗಂತ ಪ್ರಭಾಕರ್ ಕೋಮಲಿನ ಬೈದು ಮನೆಯಿಂದ ಹೊರಗಡೆ ಹೋದ. ಪ್ರಭಾಕರ್ ಎಷ್ಟೇ ಹೇಳಿದ್ರು ಸರಿ, ಕೋಮಲಿ ಅವನ ಮಾತನ್ನ ಕೇಳ್ತಾ ಇರ್ಲಿಲ್ಲ. ಬಾಬಾ ಯಾವಾಗ್ಲೂ ಹೇಳ್ತಾರೆ, ಬಡವರಿಗೆ ನಮ್ಮಿಂದ ಆದಷ್ಟು ದಾನ ಧರ್ಮ ಮಾಡ್ಬೇಕು ಅಂತ. ನಮ್ಮ ಅಪ್ಪ ಅಮ್ಮನೂ ಇದೇ ಹೇಳಿ ನನ್ನನ್ನ ಬೆಳೆಸಿದ್ರು. ಆದ್ರೆ ಇವ್ರು ಮಾತ್ರ ಯಾಕೆ ₹1 ಕೂಡ ಯಾರಿಗೂ ದಾನ ಮಾಡಕ್ ಬಿಡಲ್ಲ. ಏನೇ ಆದ್ರೂ ಸರಿ, ಇವರಿಗೆ ಗೊತ್ತಿಲ್ದೇನಾದ್ರೂ ನಾನ್ ದಾನ ಧರ್ಮ ಮಾಡ್ತೀನಿ. ಹಾಗೆ ಕೋಮಲಿ ಪ್ರಭಾಕರ್ಗೆ ಗೊತ್ತಿಲ್ದೇನೆ ಕೆಲವರಿಗೆ ಹಣ ಕೊಟ್ಟು ಸಹಾಯ ಮಾಡ್ತಾ ಇದ್ಲು, ಇನ್ನು ಕೆಲವರಿಗೆ ಆಹಾರ ಕೊಟ್ಟು ಸಹಾಯ ಮಾಡ್ತಾ ಇದ್ಲು. ಒಂದಿನ ಪ್ರಭಾಕರ್ ಅವನ ಕೆಲಸಗಾರನಾದ ವೀರಯ್ಯನ ಜೊತೆ ಊರಿನೊಳಗಡೆ ತಿರ್ಗಾಡ್ತಾ ಇದ್ದ. ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಕೇಳಿ ತಿಳ್ಕೊಳ್ತಾ ಇದ್ದ. ಹೀಗಿರುವಾಗ ಅದೇ ಊರಲ್ಲಿ ಬಾಳ್ತಾ ಇದ್ದ ರಾಮಯ್ಯ ಅನ್ನುವ ಒಬ್ಬ ಬಡವ, ಅವನು ಪ್ರಭಾಕರ್ ಹತ್ರ ಈ ರೀತಿ ಹೇಳ್ದ. ಅಯ್ಯ, ತುಂಬಾ ದಿನಗಳಿಂದ ಮಳೆ ಆಗ್ತಾ ಇಲ್ಲ, ಬೆಳೆ ಕೂಡ ಸರಿಯಾಗಿ ಬೆಳೀತಾ ಇಲ್ಲ. ಎಷ್ಟೋ ದಿನಗಳಿಂದ ಹಸಿವಲ್ಲಿದ್ದೀವಿ. ಈ ಗೌರ್ಮೆಂಟು ಕೂಡ ನಮಗೆ ಯಾವುದೇ ರೀತಿ ಸಹಾಯವನ್ನು ಮಾಡ್ತಾ ಇಲ್ಲ. ನೀವೇನು ಚಿಂತೆ ಮಾಡಬೇಡಿ, ಸರ್ಕಾರ ಜೊತೆ ನಾನು ಮಾತಾಡಿದ್ದೀನಿ. 10 ದಿನದಲ್ಲಿ ಅವರೇ ನಿಮಗೆ ಸಹಾಯ ಮಾಡ್ತಾರೆ. ನಿಮಗೆ ಬರದಿಂದಾದ ನಷ್ಟವನ್ನು ಕೂಡ ಸರ್ಕಾರನೇ ಕೊಡುತ್ತೆ. ಅಯ್ಯೋ, 10 ದಿನನಾ? ಇವಾಗಲೇ ನಾವು ಊಟ ಮಾಡಿ 5 ದಿನಗಳಾಯಿತು. ಇನ್ನೂ 10 ದಿನ ಕಾಯೋದು ಅಂದರೆ ನಮ್ಮಿಂದ ಆಗಲ್ಲ. ದಯವಿಟ್ಟು ನೀವೇನಾದರೆ ಸಹಾಯ ಮಾಡಿ. 10 ದಿನಗಳಿಗೆ ಸ್ವಲ್ಪ ಧಾನ್ಯಗಳನ್ನು ಸಹಾಯ ಮಾಡಿ. ನಿಮ್ಮ ಹೆಸರಲ್ಲಿ ನಮ್ಮ ಹಸಿವು ತೀರಿಸ್ಕೊಳ್ತೀವಿ. ಅರೆ, ನಿಮಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನೀನೇನು ನನಗೆ ತಮ್ಮನ ಅಣ್ಣನ? ನಾನ್ಯಾಕೆ ನಿನಗೆ ಹಣ ಕೊಡಬೇಕು? ನಾನು ಸಂಪಾದನೆ ಮಾಡಿದ ಹಣ ಕೇವಲ ನನಗೆ ಮಾತ್ರ ಸ್ವಂತ. ಊರಿಗೆ ದೊಡ್ಡವನಾಗಿ ಒಳ್ಳೆ ಸ್ಥಾನದಲ್ಲಿ ಮಾತ್ರ ಇದ್ದೀನಿ. ಗೌರ್ಮೆಂಟಿಂದ ಬರುವಂಥ ಹಣವನ್ನು ವಸೂಲಿ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ನನ್ನ ಕರ್ತವ್ಯ ಗೌರ್ಮೆಂಟ್ನ ಪ್ರಶ್ನೆ ಮಾಡೋದು ಅಷ್ಟೇ. ಅಲ್ಲಿಗೆ ನನ್ನ ಕೆಲಸ ಮುಗೀತು. ಹಾಗಂತ ಹೇಳಿ ಪ್ರಭಾಕರ್ ಅಲ್ಲಿಂದ ಹೋಗ್ಬಿಟ್ಟ. ಪಾಪ ಊರಿನವರು ಎಲ್ರು ಕೂಡ ತುಂಬಾನೇ ಕಷ್ಟಪಡ್ತಾ ಇದ್ರು. ಈ ವಿಷಯ ಹಾಗೆ ಹೀಗೆ ಅಂತ ಹೋಗಿ ಕೊನೆಗೆ ಕೋಮಲಿಗೂ ಕೂಡ ತಿಳಿತು. ಕೋಮಲಿ ಹೇಗಾದ್ರೂ ಮಾಡಿ ಆ ಬಡವರಿಗೆ ಏನಾದ್ರೂ ಸಹಾಯ ಮಾಡ್ಲೇಬೇಕು ಅಂತ ಅಂದ್ಕೊಂಡ್ಲು. ಆ ದಿನ ರಾತ್ರಿ ಪ್ರಭಾಕರ್ ನಿದ್ರೆ ಮಾಡಿದ್ಮೇಲೆ ಕೋಮಲಿ ಅವಳ ಮನೇಲಿರುವ ಧಾನ್ಯಗಳನ್ನ ತಗೊಂಡು ಹೋಗಿ ಊರಿನವರಿಗೆ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಹಂಚ್ತಾ ಇದ್ಲು. ಆಮೇಲೆ ಅವಳು ಅವಳ ಮನೆಗೆ ವಾಪಸ್ ಬಂದು ಸಾಯಿಬಾಬನ ಹತ್ತಿರ ಈ ರೀತಿ ಬೇಡ್ಕೊಂಡ್ಲು. ಬಾಬಾ, ನನ್ನ ಮನೆಯವರು ಯಾವಾಗ್ಲೂ ಹಣಕ್ಕೆ ಮುಖ್ಯತ್ವ ಕೊಡ್ತಾ ಇದ್ದಾರೆ. ಅವರಲ್ಲಿ ಬದಲಾವಣೆನ ನೀವೇ ತಗೊಂಡ್ ಬರ್ಬೇಕು. ಹಾಗೆ ಕೋಮಲಿ ಸಾಯಿಬಾಬಾ ಹತ್ರ ಬೇಡ್ಕೊಂಡ್ಲು. ಹೀಗಿರುವಾಗ ಮರುದಿನ ಪ್ರಭಾಕರ್ ಹೊಸದಾಗಿ ಕಟ್ಟಿರುವ ದೇವಸ್ಥಾನನ ಓಪನ್ ಮಾಡೋದಕ್ಕೋಸ್ಕರ ಹೋದ. ಆ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನ ಅನ್ನೋದ್ರಿಂದ ಕೋಮಲಿ ಕೂಡ ಪ್ರಭಾಕರ್ ಜೊತೆ ಹೋಗಿದ್ಲು. ಇಲ್ಲಿ ನೋಡು ಕೋಮಲಿ, ಊರಲ್ಲಿ ಒಂದು ಸಾಯಿಬಾಬಾ ದೇವಸ್ಥಾನ ಕೂಡ ಇಲ್ಲ ಅಂತ ಎಷ್ಟು ಚಿಂತೆ ಮಾಡ್ತಾ ಇದ್ದೆ. ಇಲ್ಲಿ ನೋಡು, ನಿನಗೋಸ್ಕರ ಈ ಊರಲ್ಲಿ
ಸಾಯಿಬಾಬಾ ದೇವಸ್ಥಾನ ನಿರ್ಮಾಣ ಆಗ್ತಿದೆ. ಈ ದೇವಸ್ಥಾನನ ಕಟ್ಟಿದ್ದು ನೀವಾರಿ? ಅರೆ, ನಾನ್ಯಾಕೆ ಕಟ್ಟಿಸ್ತೀನಿ? ಆ ಹಣ ಇದ್ದಿದ್ರೆ ಆ ಹಣದಲ್ಲಿ ಭೂಮಿಯನ್ನು ತೆಗಿತಿದ್ದೆ. ಅದನ್ನ ಬಿಟ್ಟು ಹೀಗೆ ವ್ಯರ್ಥ ಮಾಡೋದಿಲ್ಲ. ನಾನ್ಯಾಕೆ ದೇವಸ್ಥಾನ ಕಟ್ಟಿಸ್ತೀನಿ? ಜನರೇ ಊರೆಲ್ಲ ವಸೂಲಿ ಮಾಡಿ ದೇವಸ್ಥಾನನ ಕಟ್ತಿದ್ದಾರೆ. ನಾನು ಊರಿಗೆ ದೊಡ್ಡವನಾದ ಕಾರಣ ನನ್ನನ್ನು ಕರೀತಿದ್ದಾರೆ. ನನಗೂ ಈ ದೇವಸ್ಥಾನ ಕಟ್ಟಕ್ಕೂ ಯಾವ ಸಂಬಂಧನೂ ಇಲ್ಲ. ಅಷ್ಟಕ್ಕೂ ನಾನು ಹೀಗೆ ಖರ್ಚು ಮಾಡಲಿಕ್ಕೆ ನಾನು ಮೂರ್ಖನಲ್ಲ. ಹಾಗೆ ಪ್ರಭಾಕರ್ ತುಂಬಾನೇ ಅಹಂಕಾರದಿಂದ ಮಾತಾಡ್ದ. ಅದನ್ನ ನೋಡಿ ಕೋಮಲಿಗೆ ತುಂಬಾನೇ ಕಷ್ಟ ಆಯ್ತು. ಹೀಗೆ ಪ್ರಭಾಕರ್ ಅವನ ಹೆಂಡತಿಯ ಜೊತೆ ಸಾಯಿಬಾಬಾ ದೇವಸ್ಥಾನ ಪ್ರಾರಂಭೋತ್ಸವಕ್ಕೆ ಹೋದ. ಅಲ್ಲಿ ಅವನ ಕೈಯಾರೆ ಆ ಸಾಯಿಬಾಬಾ ದೇವಸ್ಥಾನನ ತೆರೆದ. ಆವಾಗ ಅಲ್ಲಿರುವ ಸಾಯಿಬಾಬಾ ಭಕ್ತರಲ್ಲಿ ಒಬ್ಬನಾದ ಕಿಟ್ಟಯ್ಯ ಪ್ರಭಾಕರ್ ಹತ್ರ ಈ ರೀತಿ ಹೇಳ್ದ. ನೀವು ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ತುಂಬಾ ಸಂತೋಷ. ನಿಮ್ಮ ಕೈಯಿಂದ ದೇವಸ್ಥಾನ ಪ್ರಾರಂಭ ಆಗಿದ್ದಕ್ಕೆ ಜನರೆಲ್ಲ ತುಂಬಾ ಸಂತೋಷ ಪಡ್ತಿದ್ದಾರೆ. ನಾಳೆ ಈ ದೇವಸ್ಥಾನದ ಹತ್ರ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ನಿಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡಿ ಅಯ್ಯ. ಇದು ಚೆನ್ನಾಗಿದೆ ಅಲ್ವಾ? ಏನೋ ದೇವಸ್ಥಾನ ಪ್ರಾರಂಭ ಮಾಡ್ತಾ ಇದ್ದೀವಿ, ಬಂದು ಪ್ರಸಾದ ತಗೊಂಡೋಗಿ ಅಂತ ಹೇಳಿದ್ದಕ್ಕೆ ನನ್ನ ಹೆಂಡತಿಯ ಜೊತೆ ಬಂದೆ. ನೀವೇನಂದ್ರೆ ಅನ್ನದಾನಕ್ಕೋಸ್ಕರ ಹಣ ಕೇಳ್ತಾ ಇದ್ದೀರಾ. ನೀವೀಗೆ ಕೇಳ್ತೀರಾ ಅಂದ್ರೆ ಈ ದೇವಸ್ಥಾನದ ಹತ್ರ ನಾನು ಬರ್ತಾನೆ ಇರಲಿಲ್ಲ. ಏನೋ ಸ್ವಲ್ಪ ಪ್ರಸಾದ ಕೊಟ್ಟು ಹಣ ಕೇಳ್ತಾ ಇದ್ದೀರಾ? ನಾನೇನು ಅಷ್ಟು ಮೂರ್ಖನಲ್ಲ. 1 ರೂಪಾಯಿ ಕೂಡ ದಾನ ಕೊಡಲ್ಲ. ಹಾಗೆ ಪ್ರಭಾಕರ್ ಕೋಮಲಿನ ಕರ್ಕೊಂಡು ದೇವಸ್ಥಾನದಿಂದ ಮನೆಗೆ ಹೋದ. ಪಾಪ ಕೋಮಲಿ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು. ಯಾವಾಗ್ಲೂ ತರ ಸಾಯಿಬಾಬಾ ಮುಂದೆ ಹೋಗಿ ಕೂತ್ಕೊಂಡು ಅವಳು ಬೇಜಾರ್ ಮಾಡ್ಕೊಳ್ತಿದ್ಲು. ಏನ್ ಬಾಬಾ ಇದು? ಅವರು ಬದ್ಲಾಗ್ಬೇಕು ಅಂತ ನಾನು ಎಷ್ಟು ದಿನಗಳಿಂದ ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಆದ್ರೆ ಬರ್ತಾ ಬರ್ತಾ ಅವ್ರಿಗೆ ಅಹಂಕಾರ ಜಾಸ್ತಿ ಆಗ್ತಾ ಇದೆ. ಏನ್ ಮಾಡ್ದಂತಾನೆ ಅರ್ಥ ಆಗ್ತಿಲ್ಲ. ನಾನು ನಿಮ್ಮನ್ನೇ ನಂಬಿದ್ದೀನಿ. ದಯವಿಟ್ಟು ಅವ್ರ ಅಹಂಕಾರನ ಇಳಿಸಿ. ಹಾಗೆ ಕೋಮಲಿ ಸಾಯಿಬಾಬಾ ಹತ್ರ ಬೇಡ್ಕೊಂಡ್ಲು. ಮರುದಿನ ಬೆಳಗ್ಗೆ ಒಬ್ರು ಗವರ್ಮೆಂಟ್ ಆಫೀಸರ್ ಪ್ರಭಾಕರ್ನ ನೋಡೋದಕ್ಕೋಸ್ಕರ ಬಂದ್ರು. ಆ ಆಫೀಸರ್ ಹೆಸರು ನರೇಶ್. ನೋಡಿ ಪ್ರಭಾಕರ್ ಅವರೇ, ನೀವು ಅಕ್ರಮ ಮಾಡ್ತಿದ್ದೀರಾ ಅಂತ ಸುದ್ದಿ ಬಂದಿದೆ. ಸರ್ಕಾರ ಜನರಿಗೋಸ್ಕರ ಕೊಟ್ಟಿರುವ ಹಣವನ್ನು ನೀವು ತಗೊಂಡಿದ್ದೀರಾ ಅಂತ ನಮಗೆ ಸುದ್ದಿ ಬಂದಿದೆ. ಆ ಕಾರಣಕ್ಕಾಗಿ ನಿಮ್ಮ ಆಸ್ತಿಯನ್ನು ಜಪ್ತಿ ಮಾಡಲಿಕ್ಕೆ ಬಂದಿದ್ದೀನಿ. ಅರೆ, ನಾನ್ಯಾಕೆ ಅಂಥ ಕೆಲಸ ಮಾಡ್ತೀನಿ? ನನಗೆ ಹಣದ ಮೇಲೆ ಆಸೆ ಇದೆ. ಆದರೆ ಇನ್ನೊಬ್ಬರ ಹಣಕ್ಕೆ ಆಸೆ ಪಡುವ ನೀಚನಲ್ಲ. ಬೇಕಂದ್ರೆ ನನ್ನ ಬಗ್ಗೆ ಊರಿನಲ್ಲಿ ಕೇಳಿ. ಹಾಗೆ ಪ್ರಭಾಕರ್ ನರೇಶ್ನ ಕರ್ಕೊಂಡು ಊರೊಳಗಡೆ ಹೋದ್ರು. ಆದ್ರೆ ಊರಿನವ್ರು ಎಲ್ರಿಗೂ ಕೂಡ ಪ್ರಭಾಕರ್ ಮೇಲೆ ಕೋಪ ಇರೋದ್ರಿಂದ ಅವ್ರು ಯಾರೋ ಅವನ ಪಕ್ಕ ನಿಲ್ಲೇ ಇಲ್ಲ. ಗೌರ್ಮೆಂಟ್ ಕೊಟ್ಟ ಹಣ ಎಲ್ಲಾನೋ ಪ್ರಭಾಕರೇ ತಗೊಂಡಿರ್ಬೋದು ಅಂತ ಅವ್ರೆಲ್ರೂ ನಂಬ್ತಾ ಇದ್ರು. ಆದ್ರಿಂದ ನರೇಶ್ ಬೇರೆ ದಾರಿ ಇಲ್ಲದೆ ಪ್ರಭಾಕರ್ ಆಸ್ತಿ ಪತ್ರ ಎಲ್ಲಾನು ಅವನ ಹತ್ರದಿಂದ ಕಿತ್ಕೊಂಡ. ಹಾಗೇನೆ ಆ ಮನೆನ ಕೂಡ ಗೌರ್ಮೆಂಟ್ ಅವರೇ ತಗೊಂಡ್ರು. ಕೊನೆಗೆ ಅವನು ಬೀದಿಗೆ ಬಂದಿದ್ದ. ಪ್ರಭಾಕರ್ಗೆ ಇವಾಗ ಎಲ್ಲಿ ಹೋಗೋದು ಅಂತಾನೆ ಅರ್ಥ ಆಗ್ಲಿಲ್ಲ. ಕೊನೆಗೆ ಅವನು ಬೇರೆ ದಾರಿ ಇಲ್ಲದೆ ಆ ಊರಿನಲ್ಲಿರುವ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವವರ ಹತ್ತಿರ ಸ್ವಲ್ಪ ದಿನ ಇಲ್ಲಿ ಇರಕ್ಕೆ ನಮಗೆ ಸಮಯ ಕೊಡಿ ಅಂತ ಕೇಳಿದ್ರು. ನೀವು ದೇವಸ್ಥಾನಕ್ಕೋಸ್ಕರ ಏನೂ ಮಾಡಲಿಲ್ಲ. ಕನಿಷ್ಠ ದೇವರ ಹುಂಡಿಗೆ 1 ರೂಪಾಯಿ ಹಾಕೋದನ್ನ ಕೂಡ ನಾನು ನೋಡಲಿಲ್ಲ. ಅಂತಹ ದೇವಸ್ಥಾನ ನಿಮಗೆ ಆಶ್ರಯ ಕೊಡುತ್ತೆ ಅಂತ ಹೇಗೆ ಯೋಚನೆ ಮಾಡ್ತೀರಾ? ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹಾಗೆ ಅಲ್ಲಿದ್ದವರು ಎಲ್ರೂ ಸೇರಿ ಪ್ರಭಾಕರ್ನ ಅವಮಾನ ಮಾಡಿ ಅಲ್ಲಿಂದ ಹೊರಗಡೆ ಹೋಗಕ್ ಕೇಳಿ ಹೇಳ್ತಾ ಇದ್ರು. ಪ್ರಭಾಕರ್ಗೆ ಅವನ್ ಮಾಡಿದ ತಪ್ಪು ಏನು ಅನ್ನೋದು ಆವಾಗ ಅರ್ಥ ಆಯ್ತು. ಹೀಗಿರುವಾಗ ಕೋಮಲಿ ಸಾಯಿಬಾಬಾ ಹತ್ರ ಬೇಡ್ಕೊಂಡಾಗ ಸಾಯಿಬಾಬಾ ಅವ್ರ ಮುಂದ್ಗಡೆ ಬಂದ್ರು. ನೋಡಿದ್ದೆ ಪ್ರಭಾಕರ್, ನಿನ್ನ ಕೈಯಲ್ಲಿರುವ ಹಣವನ್ನು ನೀನು ತುಂಬಾ ಪ್ರೀತಿ ಮಾಡಿದೆ. ನಿನ್ನ ಸುತ್ತಲೂ ಇರುವ ಮನುಷ್ಯರನ್ನು ತುಂಬಾ ಕೇವಲವಾಗಿ ನೋಡಿದೆ. ನೀನು ಯಾರಿಗೂ ಯಾವ ರೀತಿ ಸಹಾಯವನ್ನು ಮಾಡಲೇ ಇಲ್ಲ. ನೀನು ತುಂಬಾ ಇಷ್ಟಪಟ್ಟು ಕೂಡಿಟ್ಟ ಹಣವೆಲ್ಲ ನಿನ್ನಿಂದ ದೂರವಾಯಿತು. ಆದರೆ ನಿನ್ನ ವರ್ತನೆ ಕಾರಣದಿಂದ ನಿನಗೆ ಸಹಾಯ ಮಾಡದೆ ಹೋದ್ರು. ಅದೇ ನೀನು ದಾನ ಮಾಡಿ ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ಈ ದಿನ ನಿನಗೆ ಅವರು ಸಹಾಯ ಮಾಡುತ್ತಿದ್ದರು. ಈ ವಿಷಯವನ್ನು ನಿನಗೆ ಅರ್ಥ ಮಾಡಿಸಲು ನಾನೇ ಸುರೇಶನ ರೂಪದಲ್ಲಿ ಬಂದೆ. ನಿನ್ನ ಆಸ್ತಿಯನ್ನು ತಗೊಂಡೋದೆ. ಇವಾಗ ನಿನಗೆ ಬುದ್ಧಿ ಬಂದಿದೆ. ಹಾಗೆ ಆ ದಿನದಿಂದ ಪ್ರಭಾಕರ್ ಕೋಮಲಿ ಜೊತೆ ಸೇರಿ ಊರಿನವರಿಗೆ ಅವನಿಂದ ಆದಷ್ಟು ದಾನ ಧರ್ಮಗಳನ್ನ ಮಾಡ್ತಿದ್ದ.